ನಮಸ್ತೆ ಫ್ರೆಂಡ್ಸ್. ನಿಮಗೆ ಸಾಲ ಜಾಸ್ತಿ ಆಗಿದೆಯಾ ಅಥವಾ ನೀವು ಯಾರಿಗಾದರೂ ಹಣವನ್ನು ಸಾಲ ಕೊಟ್ಟಿದ್ದೀರಾ, ಅದು ನಿಮಗೆ ಅವರು ವಾಪಸ್ ಕೊಡ್ತಾ ಇಲ್ಲ, ಆಟ ಆಡಿಸ್ತಾ ಇದ್ದಾರೆ, ನೀವು ಎಷ್ಟು ಸಲ ಅವರ ಮನೆ ಬಾಗಿಲಿಗೆ ಹೋಗಿ ಅಥವಾ ಎಷ್ಟೇ ಕಾಲ್ ಮಾಡಿದರೂ ಕೂಡ ಅವರು ಪಿಕ್ ಮಾಡ್ತಾ ಇಲ್ಲ, ಕಾಲನ್ನು ಕಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಹಣ ನಿಮಗೆ ವಾಪಸ್ ಕೊಡಲಿಕ್ಕೆ ಆಗ್ತಾ ಇಲ್ಲ, ಅವರ ಸಾಲದ ಹಣ ತೀರಿಸಲಿಕ್ಕೆ ಆಗ್ದಿಲ್ಲ ಅಂತ ಹೇಳಿದ್ರೆ ಮಾತ್ರ ಅಲ್ವಾ ಯಾರಾದರೂ ಅಷ್ಟೇ ಕಾಲ್ ಪಿಕ್ ಮಾಡೋದಿಲ್ಲ. ಒಂದು ವೇಳೆ ಹಣ ಇದ್ದರೆ ಪ್ರತಿಯೊಬ್ಬರು ಕೂಡ ಸಾಲವನ್ನು ತೀರಿಸ್ತಾರೆ, ಆಯಿತಾ. ಇವತ್ತು ನಾನು ಒಂದು ಸರಳ ಪರಿಹಾರ ಹೇಳಿಕೊಡ್ತಾ ಇದ್ದೇನೆ. ಇದನ್ನು ನೀವು ಮಾಡಿದರೆ ಉಂಟಲ್ಲ, ನಿಮಗೆ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಅಂದರೆ ನಿಮ್ಗೆ ತುಂಬ ಜನರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಕಷ್ಟಪಟ್ಟು ದುಡಿತಾರೆ, ಆಯಿತಾ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿತಾರೆ, ಆದರೆ ಸಾಲ ತೀರಿಸಬೇಕು ಅಂತ ಹೇಳ್ಕೊಂಡು ಹಣ ಕೂಡ ತೆಗೆದಿರ್ತಾರೆ. ನಾಳೆ ಸಾಲಗಾರರು ಬರ್ತಾರೆ, ಅವರಿಗೆ ಹಣ ಕೊಡಬೇಕು ಅಂತ ಹೇಳ್ಕೊಂಡು ಹಣ ಕೂಡ ತೆಗೆದಿರ್ತಾರೆ. ಆದರೆ ಏನಾಗುತ್ತೆ ಅಂತ ಹೇಳಿದರೆ, ಅದು ಯಾವುದೋ ಒಂದು ರೂಪದಲ್ಲಿ ಖರ್ಚಾಗಿ ಹೋಗ್ತದೆ. ಅಂದರೆ ಸಾಲಗಾರರಿಗೆ ಕೊಡಬೇಕು ಅಂತ ಇಟ್ಟ ಹಣವೇ ಬೇರೆ ರೂಪದಲ್ಲಿ ಖರ್ಚಾಗಿ ಹೋಗ್ತದೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಸಾಲ ಬೇಗನೆ ತೀರಬೇಕು ಅಂತ ಹೇಳ್ಕೊಂಡಾದರೆ ಮೊದಲು ನೆನಪಲ್ಲಿ ಇಟ್ಕೊಳ್ಬೇಕಾದ ವಿಷಯ ಏನಂತ ಹೇಳಿದ್ರೆ, ನೀವು ಸಾಲದ ಹಣವನ್ನು ಉಂಟಲ್ಲ, ಮಂಗಳವಾರ ದಿನ ಮಾತ್ರ ವಾಪಸ್ ಕೊಡಬೇಕು. ಮಂಗಳವಾರ ಬಿಟ್ಟು ಬೇರೆ ಯಾವ ದಿನ ಕೂಡ ಸಾಲ, ಅಂದರೆ ನೀವು ತಗೊಂಡಿರುವ ಸಾಲವನ್ನು ವಾಪಸ್ ಕೊಡಲಿಕ್ಕೆ ಹೋಗಬೇಡಿ. ಬೇರೆ ದಿನ ಕೊಟ್ಟರೆ ನಿಮಗೆ ಸಾಲ ಬೇಗನೆ ತೀರುವುದಿಲ್ಲ. ಮಂಗಳವಾರ ದಿನ ವಾಪಸ್ ಕೊಟ್ಟರೆ ಸಾಲಗಾರರಿಗೆ ಬೇಗನೆ ಸಾಲ ತೀರ್ತದೆ. ಎರಡನೇದು ವಿಷಯ ನೆನಪಲ್ಲಿ ಇಟ್ಕೊಳ್ಬೇಕು ಏನಂತ ಹೇಳಿದ್ರೆ, ನೀವು ಸಾಲದ ಹಣವನ್ನು ಕೊಡುವಾಗ, ಇವಾಗ ನೀವು ಯಾರ ಹತ್ರನೇ ಸಾಲ ತಗೊಂಡಿರ್ರಿ, ಅವ್ರು ನಿಮ್ಮ ಹತ್ರ ಸಾಲದ ಹಣ ತಗೊಳ್ಳಿಕ್ಕೆ ಬರ್ತಾರೆ. ಆವಾಗ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿಯಲ್ಲಿ, ಅಂದರೆ ನಾನು ಹೀಗೆ ತೋರಿಸ್ತೇನೆ ನೋಡಿ, ಈ ರೀತಿಯಲ್ಲಿ ಹಣ ಕೊಡಲಿಕ್ಕೆ ಹೋಗಬೇಡಿ, ಆಯಿತಾ. ಹೀಗೆ ಹಣ ಕೊಡಲಿಕ್ಕೆ ಹೋಗಬೇಡಿ. ಸಾಲದ ಹಣವನ್ನು ನೀವು ಹಣ ತೀರಿಸಬೇಕು ಅಂತ ಹೇಳ್ಕೊಂಡಾದರೆ ಉಂಟಲ್ಲ, ಇದರ ಮುಖ ಉಂಟಲ್ಲ, ಅಂದರೆ ಈ ಜಾಗ ಉಂಟಲ್ಲ, ಇದು ನಿಮ್ಮ ಕಡೆಗೆ ಇರಬೇಕು ನೋಡಿ. ಈ ನೋಟನ್ನು ಈ ಥರ ಮಾಡಿ, ಇದನ್ನು ನಿಮ್ಮ ಕಡೆಗೆ ಬರುವ ಹಾಗೆ, ಇದರ ನೋಡಿ ಹೀಗೆ, ಇದು ನಿಮ್ಮ ಕಡೆಗೆ ಬರುವ ಹಾಗೆ ಮಾಡಿ, ಹೀಗೆ ಮಡಚಿ ಆಮೇಲೆ ಅವರಿಗೆ ಸಾಲದ ಹಣವನ್ನು ವಾಪಸ್ ಕೊಡಬೇಕು. ನೀವು ಸಾಲ ಕೊಡುವಾಗ ಕೂಡ ಅಷ್ಟೇ, ಸಾಲ ಕೊಡುವವರು ಕೂಡ, ಇವಾಗ ಸಾಲ ತಗೊಂಡವರು ಮಾತ್ರ ಅಲ್ಲ, ಸಾಲ ಕೊಡುವವರು ಕೂಡ ಅಷ್ಟೇ, ಹಣವನ್ನು ಯಾವ ಕಾರಣಕ್ಕೂ ಅದು ಕಟ್ಟಾಗಿರಲಿ ಏನೇ ಆಗಿರಲಿ, ಆಯಿತಾ, ಅದನ್ನು ಹೀಗೆ ಕೊಡಲಿಕ್ಕೆ ಇಲ್ಲ. ಹೀಗೆ ಕೊಟ್ಟರೆ ನಿಮಗೆ ಸಾಲ ಬೇಗನೆ ಅವರು ವಾಪಸ್ ಕೊಡೋದಿಲ್ಲ, ಅವರಿಗೆ ಕಷ್ಟ ಆಗ್ತದೆ, ಜೊತೆಗೆ ನಿಮಗೆ ಸಾಲ ತೀರಿಸಲಿಕ್ಕೂ ಕೂಡ ಆಗೋದಿಲ್ಲ. ಆ ರೀತಿ ಪರಿಸ್ಥಿತಿ ಬರ್ತದೆ. ನೀವು ಸಾಲ ಕೊಡುವವರಾಗಲಿ ಅಥವಾ ಸಾಲ ತಗೊಳ್ಳುವವರಾಗಲಿ, ನೀವೇನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಈ ರೀತಿ ನಿಮ್ಮ ಮುಖಕ್ಕೆ, ಅಂದರೆ ನಿಮ್ಮ ಕಡೆಗೆ ಬರುವ ಹಾಗೆ, ಅಂದರೆ ಮಹಾಲಕ್ಷ್ಮಿಗೆ ಬರುವ ಹಾಗೆ ನೀವು ಮುಖ ಮಾಡಿ ಈ ಹಣವನ್ನು ಇವರಿಗೆ, ಅಂದರೆ ನೀವು ಯಾರಿಗೆ ಹಣ ಕೊಡ್ತೀರ ನೋಡಿ, ಅವರಿಗೆ ಈ ಜಾಗ ಅವರ ಮುಖಕ್ಕೆ ಇರಬೇಕು. ಈ ಕಡೆ ಓಪನ್ ಇರುವ ಜಾಗ ನಿಮ್ಮ ಕಡೆಗೆ ಇರಬೇಕು. ಇದೊಂದು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ. ಮಂಗಳವಾರ ಬಿಟ್ಟು ಬೇರೆ ಯಾವ ದಿನ ಕೂಡ ನೀವು ಸಾಲದ ಹಣವನ್ನು ವಾಪಸ್ ಕೊಡಲಿಕ್ಕೆ ಹೋಗಬೇಡಿ. ತುಂಬ ಜನರಿಗೆ ಈ ವಿಷಯದ ಬಗ್ಗೆ ಮಾಹಿತಿ ಇರುವುದಿಲ್ಲ. ಆ ಕಾರಣದಿಂದ ನಾನು ಹೇಳಿದ್ದು. ಯಾಕಂತ ಹೇಳಿದರೆ, ತುಂಬ ಜನ ಎಷ್ಟು ಹಣ ಕೊಟ್ಟರೂ ಕೂಡ ಸಾಲ ತೀರುವುದಂತೆಯೇ ಇಲ್ಲ, ಆಯಿತಾ. ಇನ್ನೂ ಸಾಲ ಆಗ್ತದೆ ಬಿಟ್ಟರೆ ಸಾಲ ಕ್ಲೋಸ್ ಆಗೋದೇ ಇಲ್ಲ. ಅವರೆಲ್ಲ ಈ ರೀತಿ ಮಾಡಿರ್ತಾರೆ ತಪ್ಪು. ಆ ಕಾರಣದಿಂದ ನಿಮಗೆ ಹಾಗೆ ಆಗಿರ್ತದೆ. ಇವಾಗ ನಾನು ಒಂದು ಶನಿವಾರ ದಿವಸ ನಿಮಗೆ ಮಾಡುವ ಉಪಾಯವನ್ನು ಹೇಳಿಕೊಡ್ತೇನೆ ನೋಡಿ. ಅದನ್ನು ನೀವು ಮಾಡಿದರೆ ಉಂಟಲ್ಲ, ನಿಮ್ಮದು 100% ಸಾಲ ತೀರ್ತದೆ. ಜೊತೆಗೆ ನಿಮ್ಗೆ ಯಾರಾದರೂ ಹಣ ಕೊಡಲಿಕ್ಕೆ ಇದ್ದರೆ ಉಂಟಲ್ಲ, ವಾಪಸ್ ಕೊಡ್ತಾರೆ. ನೀವು ಯಾವುದು ದೊಡ್ಡ ದೊಡ್ಡ ಐಟಮ್ ತೊಗೊಬರ್ಬೇಕು ಅಂತ ಇಲ್ಲ, ಜಾಸ್ತಿ ಖರ್ಚು ಮಾಡಬೇಕಂತ ಇಲ್ಲ. ಮನೆಯಲ್ಲೇ ಇರುವ ವಸ್ತುವನ್ನು ಉಪಯೋಗಿಸಿಕೊಂಡು ಜ್ಯೇಷ್ಠ ದೇವಿ ಅಂತ ಹೇಳಿದರೆ ದರಿದ್ರ ಲಕ್ಷ್ಮಿ, ಆಯಿತಾ. ದರಿದ್ರ ಲಕ್ಷ್ಮಿಯಿಂದ ನಿಮ್ಮ ಮನೆಯಿಂದ ಹೊರಗಡೆ, ಯಾಕಂದರೆ ದರಿದ್ರ ಲಕ್ಷ್ಮಿ ಮನೆ ಒಳಗಡೆ ಇದ್ದರೆ ನೀವು ಏನು ಮಾಡಿದರೂ ಕೂಡ ಸಾಲ ತೀರುವುದಿಲ್ಲ. ದರಿದ್ರ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇದ್ದರೆ ನಿಮಗೆ ಏನೆಲ್ಲ ಸೂಚನೆ ಸಿಗ್ತದೆ ನೋಡಿ, ಅದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೇನೆ, ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ. ಆ ಥರ ಸೂಚನೆ ಉಂಟು ಅಂತ ಹೇಳ್ಕೊಂಡು, ಆದರೆ ನಿಮ್ಮ ಮನೆಯಲ್ಲಿ ಜ್ಯೇಷ್ಠ ದೇವಿ ಅಥವಾ ದರಿದ್ರ ಲಕ್ಷ್ಮಿ ಅಲಿಸಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ. ಅದನ್ನು ಹೇಗೆ ಸರಿ ಮಾಡೋದು ಅಂತ ಹೇಳ್ಕೊಂಡು ಕೂಡ ನಾನು ಅದನ್ನು ಹೇಳಿಕೊಟ್ಟಿದ್ದೇನೆ. ಇವಾಗ ಒಂದು ಸರಳ ಪರಿಹಾರ, ನಿಮ್ಮ ಮನೆಯಲ್ಲೇ ಇರುವ ವಸ್ತುವನ್ನೇ ಬಳಸಿಕೊಂಡು ಮಾಡುವ ಪರಿಹಾರವನ್ನು ಹೇಳಿಕೊಡ್ತೇನೆ. ಇದನ್ನು ಶನಿವಾರ ಬಿಟ್ಟು ಬೇರೆ ಯಾವ ದಿನ ಕೂಡ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ನೀವೇನು ಮಾಡಬೇಕು ಅಂತ ಹೇಳಿದರೆ, ಈ ಥರದ್ದು ಒಂದು ಪ್ಲೇಟ್ ತೊಗೊಳ್ಳಿ. ನಿಮಗೆ ಯೂಸ್ ಆಗದೇ ಇರುವಂತಹ ಪ್ಲೇಟ್ ತೊಗೊಳ್ಬೇಕು. ಯಾಕಂತ ಹೇಳಿದರೆ, ಇದನ್ನು ನೀವು ಪುನಃ ನೀವು ಮನೆಗೆ ತಗೊಬರುವ ಹಾಗೆ ಇಲ್ಲ. ಆ ಕಾರಣದಿಂದ ನೆನ್ಪಿಟ್ಕೊಳ್ಳಿ. ಅಂದರೆ ಅಡಿಕೆ ಹಾಳಿದು ಪ್ಲೇಟ್ ಬರ್ತದೆ ನೋಡಿ, ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ಇದನ್ನು ಬೇಕಾದರೆ, ಅಂದರೆ ಪ್ಲಾಸ್ಟಿಕ್ದು ಬರುತ್ತೆ ನೋಡಿ, ಅದನ್ನು ಬೇಕಾದರೆ ಯೂಸ್ ಮಾಡ್ಬೋದು. ಆದರೆ ಇದನ್ನು ಮನೆಗೆ ತಗೊಬರುವ ಹಾಗೆ ಇಲ್ಲ, ನೆನ್ಪಿಟ್ಕೊಳ್ಳಿ. ಮತ್ತು ಒಳ್ಳೆದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಏನು ಮಾಡಬೇಕು ಅಂತ ಹೇಳಿದರೆ, ಇದಕ್ಕೆ ಒಂದು ಶನಿವಾರ ದಿವಸ, ಇದು ಸಾಯಂಕಾಲದ ಹೊತ್ತಲ್ಲಿ ಮಾಡಿ. ನಿಮಗೆ ಸಾಯಂಕಾಲದ ಹೊತ್ತು ಎಲ್ಲರೂ ಕೂಡ ಫ್ರೀ ಇರ್ತಾರೆ, ಆಯಿತಾ. ಕೆಲಸಕ್ಕೆ ಹೋಗುವವರಾಗಲಿ, ಯಾರೇ ಆಗಲಿ, ಸಾಯಂಕಾಲ ಆಗಲಿ ಅಥವಾ ರಾತ್ರಿ ಆಗಲಿ, ಎಲ್ಲರೂ ಫ್ರೀ ಇರ್ತಾರಲ್ವ. ನಿಮಗೆ ಯಾವಾಗ ಫ್ರೀ ಇರ್ತದೆ ನೋಡಿ, ಸಾಯಂಕಾಲ ಆದರೆ ಸಾಯಂಕಾಲ, ಇಲ್ಲ ಅಂತ ಹೇಳಿದರೆ ನೀವು ಕೆಲಸ ಬಿಟ್ಟು ಬಂದ ನಂತರ ಕೈಕಾಲು ಮುಖ ಚಂದ ಮಾಡಿ ತೊಳ್ಕೊಂಡು ದೇವರಿಗೆಲ್ಲ ದೀಪ ಹಚ್ಚಿ ಆಮೇಲೆ ಬೇಕಾದರೆ ಇದನ್ನು ಮಾಡ್ಬೋದು.
ಈ ಪ್ಲೇಟಿಗೆ ಏನು ಮಾಡಿ ಅಂತ ಹೇಳಿದರೆ ಅಕ್ಕಿಯನ್ನು ನಾನು ಹಾಕ್ತಾ ಇದ್ದೇನೆ. ಅಕ್ಕಿ ನೀವು ಯಾವ ಅಕ್ಕಿ ಬೇಕಾದರೆ ತೊಗೊಳ್ಳಿ, ಆದರೆ ಬಾಯ್ಲ್ಡ್ ರೈಸ್ ಬೇಡ ಆಯಿತಾ, ವೈಟ್ ರೈಸೇ ತೊಗೊಳ್ಳಿ. ನೀವು ಯಾವ ಅಕ್ಕಿ ಬೇಕಾದರೆ ತೊಗೋಬೋದು, ಅಂದರೆ ರೇಷನ್ ಅಕ್ಕಿ ಯಾವುದು ಕೂಡ ತೊಗೋಬೋದು. ಅದೇ ಅಕ್ಕಿ ಬೇಕು ಇದೇ ಅಕ್ಕಿ ಆಗಬೇಕು ಅಂತ ಹೇಳ್ಕೊಂಡು ಇಲ್ಲ. ನೋಡಿ ಈ ಥರ ಚೆಂದ ಮಾಡಿ ಅಕ್ಕಿಯನ್ನು ತೊಗೊಂಡು ಈ ಥರ ಹೀಗೆ ಹಾಕಬೇಕು. ಇವಾಗ ಇದ್ರ ಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ವೀಳ್ಯದೆಲೆ ಆಯಿತಾ, ವೀಳ್ಯದೆಲೆಯನ್ನು ಈ ರೀತಿಯಲ್ಲಿ ಇಡಬೇಕು. ಇದ್ರದ್ದು ತೊಟ್ಟು ಉಂಟಲ್ಲ, ನಿಮ್ಮ ಕಡೆಗೆ ನೋಡ್ತಾ ಇರುವ ಹಾಗೆ ವೀಳ್ಯದೆಲೆಯನ್ನು ಈ ಥರ ಇಟ್ಟು ನೋಡಿ. ನಾನು ಎಲೆಗೆ ಇವಾಗ ಅರಿಶಿನ ಕುಂಕುಮ ಹಚ್ತೇನೆ. ನಂದು ಅಂದರೆ ಫ್ರಂಟ್ ಕ್ಯಾಮರಾ ಇರೋದ್ರಿಂದ ನಿಮಗೆ ಯಾವುದು ಲೆಫ್ಟ್ ಹ್ಯಾಂಡಲ್ಲಿ ಹಾಕ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಎಣಿಸ್ತದೆ ಆಯಿತಾ. ನಂದು ಲೆಫ್ಟ್ ಹ್ಯಾಂಡ್ ನಾನು ಯೂಸ್ ಮಾಡ್ತಾ ಇಲ್ಲ, ಇಲ್ಲಿ ರೈಟ್ ಹ್ಯಾಂಡೇ ಯೂಸ್ ಮಾಡ್ತಾ ಇದ್ದೇನೆ. ಫ್ರಂಟ್ ಕ್ಯಾಮರಾದಲ್ಲಿ ಆ ಥರ ಕಾಣಿಸ್ತದೆ ಅಷ್ಟೇ. ಆಮೇಲೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಏನಂತ ಹೇಳಿದರೆ ನೀವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀರಾ ಅಂತ ಆಯಿತಾ. ನಿಮಗೆ ಹಾಗೆ ಕಾಣಿಸೋದಷ್ಟೇ, ನಾನು ಲೆಫ್ಟ್ ಹ್ಯಾಂಡಲ್ಲಿ ಯೂಸ್ ಮಾಡ್ತಾ ಇಲ್ಲ. ನೋಡಿ ಇಲ್ಲಿ 4 ದಿಕ್ಕಿಗೆ ಕೂಡ ನಾನು ಅರಶಿನ ಕುಂಕುಮವನ್ನು ಹಚ್ಚಿದ್ದೇನೆ. ನೋಡಿ ಹೀಗೆ ಹಚ್ಚಿದ ನಂತರ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ ಈ ಥರ ಒಂದು ಮಣ್ಣಿನ ಮಡಕೆ ತೊಗೊಳ್ಳಿ ಆಯಿತಾ. ನಿಮಗೆ ಮಣ್ಣಿನ ಮಡಕೆ ಎಲ್ಲ ಕಡೆ ಕೂಡ ಸಿಗ್ತದೆ ಆಯಿತಾ, ಪುಟ್ಟದು ಆಯಿತಾ, ಪುಟ್ಟದು ಮಣ್ಣಿನ ಮಡಕೆ ಎಲ್ಲ ಕಡೆ ಸಿಗ್ತದೆ ನಿಮಗೆ. ಗಂದಿಗೆ ಅಂಗಡಿಯಲ್ಲಿ ದೇವರದ್ದು ಐಟಮ್ ಎಲ್ಲ ಮಾರ್ತಾರೆ ನೋಡಿ, ಅಂತಹ ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗ್ತದೆ. ನೀವೇನು ಮಾಡಬೇಕು ಅಂತ ಹೇಳಿದರೆ ಮಣ್ಣಿನ ಮಡಕೆ ಬಿಟ್ಟು ಬೇರೆ ತಗೊಳ್ಳಿಕ್ಕೆ ಹೋಗಬೇಡಿ. ಮಣ್ಣು ಶ್ರೇಷ್ಠ ಆಯಿತಾ, ಆ ಕಾರಣದಿಂದ ದೀಪ ಕೂಡ ಹಾಗೆ, ಮಣ್ಣಿನ ದೀಪ ಶ್ರೇಷ್ಠ, ಅದೇ ರೀತಿಯಲ್ಲಿ ಮಣ್ಣಿನ ಮಡಕೆ ಕೂಡ ಶ್ರೇಷ್ಠ. ನಿಮಗೆ ಗ್ರಹಚಾರ ಕಳಿಬೇಕು, ನಿಮಗೆ ಸಾಲದ ಸಮಸ್ಯೆ ಹೋಗಬೇಕು, ನೀವು ಕೊಟ್ಟ ಸಾಲದ ಹಣ ವಾಪಸ್ ಬರಬೇಕು ಅಂತ ಹೇಳಿದರೆ ದಯವಿಟ್ಟು ಆದಷ್ಟು ನೀವು ಟ್ರೈ ಮಾಡಿ. ನಿಮಗೆ ಸಿಗ್ತದೆ, ಸಿಗುವುದಿಲ್ಲ ಅಂತ ಹೇಳ್ಕೊಂಡಲ್ಲ, ಎಲ್ಲ ಕಡೆ ಕೂಡ ಸಿಗ್ತದೆ. ಏನು ಮಾಡಬೇಕು ಅಂತ ಹೇಳಿದರೆ ಇದರ ಒಳಗಡೆ, ಮಣ್ಣಿನ ಮಡಕೆಯ ಒಳಗಡೆ ಉಂಟಲ್ಲ ಈ ಅರಶಿನ ಉಂಟಲ್ಲ ನೋಡಿ, ನಾವು ಅರಶಿನವನ್ನು ಈ ರೀತಿಯಲ್ಲಿ ಇದಕ್ಕೆ ಹಚ್ಚಬೇಕು ಒಳಗಡೆಯಿಂದ. ನೋಡಿ ಹೀಗೆ ನೋಡಿ ಈ ರೀತಿಯಲ್ಲಿ ಅರಶಿನ ಹಚ್ಚಬೇಕು. ಹೊರಗಡೆಯಿಂದ ಕೂಡ ಹಾಗೆ ನೋಡಿ ಸೇಮ್ ಇಲ್ಲಿ ಸುತ್ತ ಅರಶಿನವನ್ನು ನೋಡಿ ನಾನು ಸುತ್ತ ಒಳಗಡೆ ಮತ್ತು ಹೊರಗಡೆ ಎರಡೂ ಕಡೆಯಿಂದ ಅರಶಿನವನ್ನು ಹಚ್ಚಿದ್ದೇನೆ. ನೆನ್ಪಿಟ್ಕೊಳ್ಳಿ, ಶನಿವಾರ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಹೋಗಿ, ಬೇರೆ ದಿನ ಮಾಡೋದು ಬೇಡ. ಇವಾಗ ಏನು ಮಾಡ್ತೇನೆ ಅಂತ ಹೇಳಿದರೆ ಈ ಮಡಿಕೆಯನ್ನು ವೀಳ್ಯದೆಲೆ ಇಲ್ವಾ ಅದರದ್ದು ಮಧ್ಯದಲ್ಲಿ ಹೀಗೆ ಇಡ್ತಾ ಇದ್ದೇನೆ ನಾನು. ಆಮೇಲೆ ಇದ್ರ ಒಳಗಡೆ ಏನು ಹಾಕಬೇಕು ಅಂತ ಹೇಳಿದರೆ ನೋಡಿ, ಆಮೇಲೆ ಇದ್ರ ಒಳಗಡೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ 5 ಏಲಕ್ಕಿ ತಗೊಳ್ಳಿ. ನೋಡಿ 5 ಏಲಕ್ಕಿ ನೋಡಿ, ನಾನು ಅದು ಓಪನ್ ಆಗಿರುವ ಏಲಕ್ಕಿ ಎಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಇದು ಹೀಗೆ ಮುಚ್ಚಿ ಇರ್ತದೆ ನೋಡಿ, ಆ ಥರದ ಏಲಕ್ಕಿಯನ್ನೇ ತಗೊಳ್ಳಿ. ಅದು ಬಿಟ್ಟು ಕೆಲವೊಂದು ಓಪನ್ ಆಗಿರ್ತದೆ, ಅದು ನೀವು ಇದು ತೊಗೊಂಡಿದ್ದುಂಟಲ್ಲ ಅಂದರೆ ಏಲಕ್ಕಿ ಚಿಕ್ಕದಾದರೂ ಕೂಡ ಪರವಾಗಿಲ್ಲ, ದೊಡ್ಡದಾದರೂ ಕೂಡ ಪರವಾಗಿಲ್ಲ, ಆದರೆ ಈ ಜಾಗ ಫುಲ್ ಕ್ಲೋಸ್ ಆಗಿರಬೇಕು, ಆ ಥರದ್ದು ಏಲಕ್ಕಿಯನ್ನು ತಗೊಳ್ಳಿ. 5 ಏಲಕ್ಕಿಯನ್ನು ನಾನು ಈ ಮಡಿಕೆಯ ಒಳಗಡೆ ಇಲ್ಲಿ ಹೀಗೆ ಹಾಕ್ತಾ ಇದ್ದೇನೆ. ಇವಾಗ ಏನು ಹಾಕ್ತಿದ್ದೇನೆ ಅಂತ ಹೇಳಿದರೆ ಲವಂಗ ಕೂಡ 5 ತೊಗೊಂಡಿದ್ದೇನೆ ನೋಡಿ. ಇದು ಮೊಗ್ಗು ಇರಬೇಕು ಲವಂಗ ಆಯಿತಾ, ನೆನ್ಪಿಟ್ಕೊಳ್ಳಿ. ಮೊಗ್ಗು ಇಲ್ದಿರುವ ಲವಂಗ ಕೆಲಸಕ್ಕೆ ಬರುವುದಿಲ್ಲ, ಆ ಕಾರಣದಿಂದ ಮೊಗ್ಗು ಇರುವ ಲವಂಗವನ್ನೇ 5 ಲವಂಗವನ್ನು ನೋಡಿ ಈ ಥರ 5 ಲವಂಗವನ್ನು ನಾನು ಇದರ ಒಳಗಡೆ ಹಾಕ್ತಾ ಇದ್ದೇನೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಇವಾಗ ನಿಮಗೆ ಸಾಲ ತೀರಬೇಕು ಅಲ್ವಾ, ನಿಮಗೆ ಸಾಲ ಮಾಡಿದ್ದು ಸಾಲ ತೀರಬೇಕು, ಅಥವಾ ನಿಮಗೆ ಯಾರೋ ಹಣ ಕೊಡಲಿಕ್ಕೆ ಉಂಟು, ತುಂಬ ಸತಾಯಿಸ್ತಾ ಇದ್ದಾರೆ, ಎಷ್ಟು ಕೇಳಿದರೂ ಕೂಡ ಹಣ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡಾದರೆ ನಿಮಗೆ ಯಾರಿಗೆ ಹಣ ಕೊಡಬೇಕು ನೋಡಿ, ಸಾಲ ಯಾರಿಗೆ ಕೊಡಬೇಕು ನಿಮಗೆ ಗೊತ್ತಿರ್ತಲ್ಲ, ನೀವು ಯಾರಿಗೆ ಸಾಲ ಕೊಡಬೇಕಂತ. ಈ 1 ರೂಪಾಯಿ ಕಾಯಿನ್ ಹಿಡ್ಕೊಂಡು ಅವರ ಹೆಸರನ್ನು, ನೀವು ಯಾರಿಗೆ ಹಣ ಕೊಡಬೇಕು ನೋಡಿ ಅವರ ಹೆಸರನ್ನು ಈ 1 ರೂಪಾಯಿಯಲ್ಲಿ ಹೇಳಬೇಕು ಆಯಿತಾ. ಅಥವಾ ನೀವು ಯಾರ ಹತ್ರ ಆದರೂ ನಿಮಗೆ ಹಣ ಕೊಟ್ಟಿದ್ದೀರಾ, ಅದು ವಾಪಸ್ ಬರಬೇಕು ಅಂತ ಹೇಳಿದರೆ ಅವರ ಹೆಸರು ಆಯಿತಾ. ನೀವು ತಗೊಂಡಿರುವವರಾಗಲಿ ಅಥವಾ ಕೊಟ್ಟಿರುವವರಾಗಿರಲಿ, ಈ ಕಾಯಿನಲ್ಲಿ ಅವರ ಹೆಸರನ್ನು ಹೇಳಬೇಕು ಆಯಿತಾ. ಹೇಳಿ ಆದ ನಂತರ ಏನು ಮಾಡಿ ಅಂತ ಹೇಳಿದರೆ ಈ ಕಾಯಿನನ್ನು ಕೂಡ ಇದರ ಒಳಗಡೆನೇ ಹಾಕಿ ಆಯಿತಾ, ಹೀಗೆ ಇದರ ಒಳಗಡೆನೇ ಹಾಕಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ಇವಾಗ ನಿಮಗೆ ತುಂಬ ಹಣ ಸಾಲ ಉಂಟು ಅಂತ ಹೇಳ್ಕೊಂಡಾದರೆ ನಿಮಗೆ ಅದು ಋಣ ಇರ್ತದೆ ಆಯಿತಾ. ಉಪ್ಪಿನಿಂದ ಉಂಟಲ್ಲ ಋಣ ತೆಗಿಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ತಾಯಿಯ ತಂದೆಯ ಋಣವನ್ನು ಬಿಟ್ಟು ಮತ್ತು ಯಾರ ಋಣ ಬೇಕಾದರೆ ಉಪ್ಪಿನಿಂದ ನೀವು ತೆಗಿಲಿಕ್ಕೆ ಆಗ್ತದೆ. ಆ ಕಾರಣದಿಂದ ತಾಯಿ ತಂದೆಯ ಋಣ ಮಾತ್ರ ತೆಗಿಲಿಕ್ಕೆ ಆಗೋದಿಲ್ಲ, ಮತ್ತು ಎಲ್ಲರ ಋಣವನ್ನು ಕೂಡ ಉಪ್ಪಿನಿಂದ ಕಳೆಯಬಹುದು. ನೀವೇನು ಮಾಡಿ ಅಂತ ಹೇಳಿದರೆ ಉಪ್ಪನ್ನು, ಈ ಮಡಿಕೆ ತುಂಬುವಷ್ಟು ಉಪ್ಪನ್ನು ಹಾಕಿ ನೋಡಿ. ನಾನು ಇದರ ಒಳಗಡೆ ಹೀಗೆ ಮಡಿಕೆಯಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಕುವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಸಾಲ ಉಂಟು ಅಂತ ಹೇಳ್ಕೊಂಡಾದರೆ
ಸಾಲ ತೀರಬೇಕು ಅಂತ ಹೇಳ್ಕೊಂಡೇ ಉಪ್ಪನ್ನು ಇದರ ಒಳಗಡೆ ತುಂಬಿಸಿ. ನಿಮಗೆ ಸಾಲ ಇಲ್ಲ, ನಿಮಗೆ ಬೇರೆಯವರು ನಿಮ್ಮ ಹಣ ವಾಪಸ್ ಕೊಡಬೇಕು ಅಂತ ಹೇಳಿದರೆ ಅದೇ ಅನ್ನು ಹೇಳ್ಕೊಂಡು, ಅಂದರೆ ನಿಮಗೆ ಯಾರೋ ಒಬ್ಬರು ಹಣ ಕೊಡಲಿಕ್ಕೆ ಉಂಟು, ಅವರು ವಾಪಸ್ ಕೊಡ್ತಾ ಇಲ್ಲ, ಅವರಿಗೆ ಹಣ ಕೊಡಲಿಕ್ಕೆ ವಾಪಸ್ ಮನಸ್ಸು ಬರುವ ಹಾಗೆ ಮಾಡಿ ಅವರು ನನ್ನ ಸಾಲದ ಹಣ ವಾಪಸ್ ಕೊಡಬೇಕು ಅಂತ ಹೇಳ್ಕೊಂಡು ಆಮೇಲೆ ನೋಡಿ ಈ ಥರ ಉಪ್ಪನ್ನು ತುಂಬಿಸಬೇಕು. ನೋಡಿ ಹೀಗೆ ಉಪ್ಪನ್ನು ತುಂಬಿಸಿ ಆಮೇಲೆ ಇದರ ಮೇಲೆ ಉಂಟಲ್ಲ ನೀವು ಅರಶಿನ ಮತ್ತು ಕುಂಕುಮವನ್ನು ಹಾಕಬೇಕು. ನೋಡಿ ಈ ರೀತಿಯಲ್ಲಿ ಅರಶಿನ ಕುಂಕುಮವನ್ನು ಹಾಕಬೇಕು. ಇವಾಗ ನಾನು ಇಲ್ಲಿ ಒಂದು ಕೆಂಪು ಹೂವು ತಗೊಂಡಿದ್ದೇನೆ, ಒಂದು ಅರಶಿನ ಬಣ್ಣದ ಹೂವು ತಗೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ ಮಹಾಲಕ್ಷ್ಮಿ ಆಯಿತಾ, ನಿಮಗೆ ಮಹಾಲಕ್ಷ್ಮಿ ಬರಬೇಕು, ನಿಮ್ಮ ಹಣ ಇವಾಗ ಸಾಲ ನೀವು ವಾಪಸ್ ಕೊಡ್ತಿದ್ದೀರಾ ಅಂತ ಹೇಳ್ಕೊಂಡು ಆದರೂ ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇದ್ದರೆ ಮಾತ್ರ ನೀವು ಸಾಲ ಬೇರೆಯವರಿಗೆ ಕೊಡಲಿಕ್ಕೆ ಆಗೋದು ಅಥವಾ ಸಾಲದ ಹಣ ರಿಟರ್ನ್ ಮಾಡಲಿಕ್ಕೆ ಆಗೋದು. ಆ ಕಾರಣದಿಂದ ನೀವು ಈ ಕೆಲಸ ಮಾಡುವಾಗ ನಿಮ್ಮ ಮನೆಯಿಂದ ಮಹಾಲಕ್ಷ್ಮಿ, ನೀವು ಯಾರಿಗೆ ಸಾಲ ತಗೊಂಡಿದ್ದೀರಾ ಅಥವಾ ಸಾಲ ಕೊಟ್ಟಿದ್ದೀರಾ ಅವರ ಮನೆಗೆ ಹೋಗಬಾರ್ದು, ನಿಮ್ಮ ಮನೆಯಲ್ಲೇ ಇರಬೇಕು ಆಯಿತಾ. ಅವ್ರದ್ದು ಹಣ ಸಾಲ ಕೂಡ ತೀರಬೇಕು, ಜೊತೆಗೆ ನಿಮ್ಮ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ನೆಲೆಸಬೇಕು. ಅಂದರೆ ಕೆಂಪು ಬಣ್ಣದ ಹೂವನ್ನು ಈ ಉಪ್ಪಿಗೆ ನೋಡಿ ಹೀಗೆ ಇಡಿ. ಅರಶಿನ ಬಣ್ಣ ಯಾಕೆ ಅಂತ ಹೇಳಿದರೆ ನಾನು ಯಾವತ್ತೂ ವಿಡಿಯೋದಲ್ಲಿ ಹೇಳ್ತೇನೆ, ಮಹಾಲಕ್ಷ್ಮಿ ಒಬ್ಬಳೆ ನಿಮ್ಮ ಮನೆಗೆ ನೀವು ಏನು ಮಾಡಿದರೂ ಕೂಡ ಬರುವುದಿಲ್ಲ, ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ಬರ್ತಾಳೆ ಅಂತ. ಆದ ಕಾರಣ ಮಹಾವಿಷ್ಣುವಿಗೆ ಅಂದರೆ ವಿಷ್ಣುವಿಗೆ ಉಂಟಲ್ಲ ಅಥವಾ ನಾರಾಯಣನಿಗೆ ನೀವು ಯಾವ ಹೆಸರನ್ನು ಬೇಕಾದರೆ ಕರೀರಿ ಆಯಿತಾ, ದೇವರು ಯಾವ ಹೆಸರನ್ನು ಬೇಕಾದರೆ ಕರಿಬೋದು. ಅವರಿಗೆ ಅಂದರೆ ವಿಷ್ಣುವಿಗೆ ಹಳದಿ ಬಣ್ಣದ ಹೂವು ಅಂದರೆ ತುಂಬ ಇಷ್ಟ. ಆ ಕಾರಣಕ್ಕೆ ನಾವು ಲಕ್ಷ್ಮಿಗೋಸ್ಕರ ಕೆಂಪು ಬಣ್ಣ, ಜೊತೆಗೆ ನಾರಾಯಣನಿಗೋಸ್ಕರ ಹಳದಿ ಬಣ್ಣದ ಹೂವನ್ನು ನಾನು ಇಲ್ಲಿ ಇಟ್ಟಿದ್ದೇನೆ. ಇವಾಗ ನಾನು ಇಲ್ಲಿ ಇದರ ಮೇಲೆ ಹಣವನ್ನು ಇಡ್ತಾ ಇದ್ದೇನೆ. ನೀವು ನೆನ್ಪಿಟ್ಕೊಳ್ಳಿ, ನಾನು ಇಲ್ಲಿ 501 ರೂಪಾಯಿ ಇಟ್ಟಿದ್ದೇನಂತ ನೀವು 501 ರೂಪಾಯಿ ಇಡಬೇಕು ಅಂತ ಹೇಳ್ಕೊಂಡಿಲ್ಲ. ಇದನ್ನು ನೀವು ಭಿಕ್ಷುಕರಿಗೆ ಕೊಡಬೇಕು ಆಯಿತಾ. ನಿಮ್ಮ ಯಥಾಶಕ್ತಿ, ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಉಂಟು ನೋಡಿ ಅಷ್ಟು ಮಾತ್ರ ಇಡಿ. ನೀವು 1 ರೂಪಾಯಿ ಕೂಡ ಇಟ್ಟರೂ ನಡೀತದೆ, ಇಲ್ಲ ಅಂತ ಹೇಳಿದರೆ 11 ರೂಪಾಯಿ ಕೂಡ ಇಟ್ಟರೂ ನಡೀತದೆ, ಇಲ್ಲ ಅಂದರೆ 51 ರೂಪಾಯಿ ಇಟ್ಟರೂ ಕೂಡ ನಡೀತದೆ, 101 ಇಟ್ಟರೂ ನಡೀತದೆ, ಹೀಗೆ 501 ಇಟ್ಟರೂ ಕೂಡ ನಡೀತದೆ. ಆದರೆ ಇದನ್ನು ಸಾಲ ಮಾಡಿಕೊಂಡು ತಗೊಬರಬೇಡಿ ಆಯಿತಾ, ನಿಮ್ಮ ಋಣ ಕಳಿಬೇಕಲ್ವಾ. ಈ ಹಣ ನೀವು ಭಿಕ್ಷುಕರಿಗೆ ನಿಮ್ಮ ಕೈಯಿಂದ ಉಂಟಲ್ಲ ಕೊಡಲಿಕ್ಕೆ ಉಂಟು, ಆ ಕಾರಣದಿಂದ ಸಾಲ ಮಾಡಿಕೊಂಡೆಲ್ಲ ತಗೊಳ್ಳಿಕ್ಕೆ ಹೋಗಬೇಡಿ. ನಿಮಗೆ 1 ರೂಪಾಯಿ ಕೂಡ ಇಟ್ಟರೂ ಕೂಡ ಪರವಾಗಿಲ್ಲ ಆಯಿತಾ, ನಿಮ್ಮ ಋಣ ಕಳೀಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ಇದರ ಜೊತೆಗೆ ನಾನು ಇಲ್ಲಿ 1 ರೂಪಾಯಿ 501 ಇಟ್ಟಿದ್ದೇನೆ. ನೀವು 1 ರೂಪಾಯಿ ಇಟ್ಟರೂ ಕೂಡ ಪರವಾಗಿಲ್ಲ, 11 ರೂಪಾಯಿ ಕೂಡ ಇಟ್ಟರೂ ಪರವಾಗಿಲ್ಲ, 51, 101, 1001 ಎಷ್ಟು ಬೇಕಾದರೆ ನೀವು ಇಡ್ಬೋದು ಆಯಿತಾ. ಅಂದರೆ ಇದು ಬಡವರಿಗೆ ಅಂತ ಹೇಳ್ಕೊಂಡು ಕೊಡೋದಲ್ಲ. ಆ ಕಾರಣದಿಂದ ನೋಡಿ ನಾವು ಋಣ ಕಳೀಲಿಕ್ಕೆ ಉಪ್ಪನ್ನು ಇಟ್ಕೊಂಡಿದ್ದೇವೆ, ಬಡವರಿಗೆ ಕೊಡಲಿಕ್ಕೆ ಅಂತ ಹೇಳ್ಕೊಂಡು ನಾವು ಹಣವನ್ನು ಕೂಡ ಇಟ್ಟಿದ್ದೇವೆ. ಇವಾಗ ನಮಗೆ ಮೇಯ್ನ್ ಬೇಕಾಗಿದ್ದು ಏನಂತ ಹೇಳಿದರೆ ಹಸುವಿಗೆ ಆಹಾರ ಕೊಡಬೇಕು ಆಯಿತಾ. ಹಸುವಿನಿಂದ ಕೂಡ ನಮ್ಮ ಋಣ ಕಳೆಯುತ್ತದೆ. ಆ ಕಾರಣದಿಂದ ಹಸುವಿಗೆ ನಾವೇನು ಮಾಡಬೇಕು ಅಂತ ಹೇಳಿದರೆ ಇದು ಹಸುವಿಗೆ ಕೊಡಲಿಕ್ಕೆ ಒಂದು ಬಾಳೆಹಣ್ಣು ಆಯಿತಾ, ಹಸುವಿಗೆ ಕೊಡಲಿಕ್ಕೆ ಒಂದು ಬಾಳೆಹಣ್ಣನ್ನು ಕೂಡ ನಾನು ಇಲ್ಲಿ ಇಟ್ಟಿದ್ದೇನೆ. ನೋಡಿ ಇಷ್ಟು ಆದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದರೆ ನೀವು ಇದಕ್ಕೆ ಅರಶಿನ ಕುಂಕುಮದ ಒಂದು ತಿಲಕವನ್ನು ಇಡಲಿಕ್ಕೆ ಉಂಟು ಆಯಿತಾ. ಈ ಮಡಿಕೆಗೆ 4 ದಿಕ್ಕಲ್ಲಿ ಕೂಡ ಈ ಥರ ನೋಡಿ ಹೀಗೆ 4 ದಿಕ್ಕಲ್ಲಿ ಕೂಡ ಇಡಬೇಕು. ಇಲ್ಲಿ ಮೇಲೆ ಕೂಡ ನೋಡಿ ಈ ಥರ 4 ದಿಕ್ಕಲ್ಲಿ ಕೂಡ ಅರಶಿನ ಕುಂಕುಮವನ್ನು ಇಟ್ಟು ಇವಾಗ ನೀವು ಇದನ್ನು ದೇವರ ಹತ್ರ ಬೇಡ್ಕೊಳ್ಬೇಕು. ಏನಂತ ಹೇಳಿದರೆ ನಿಮಗೆ ಬೇಗ ಸಾಲ ತೀರಲಿ, ಅಥವಾ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ ಸಾಲ ಯಾರಾದರೂ ಹಿಂತಿರುಗಿಸ್ಲಿ ಕೊಡಲಿಕ್ಕಿದ್ರೆ ಅದು ಹಿಂತಿರುಗಿ ಬರಲಿ ಅಂತ ಹೇಳ್ಕೊಂಡು ದೇವರ ಹತ್ರ ಬೇಡ್ಕೊಳ್ಬೇಕು ಆಯಿತಾ. ಬೇಡ್ಕೊಂಡು ನೀವು ಇಟ್ಟಿರೋ ಇಷ್ಟೂ ವಸ್ತುವಿಗೆ ಒಂದು ಸಲ ಅಗರಬತ್ತಿಯನ್ನು ತೋರಿಸಿ ಆಯಿತಾ. ಈ ಥರ ಅಗರಬತ್ತಿಯನ್ನು ತೋರಿಸಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಈ ಅಗರಬತ್ತಿಯನ್ನು ಉಂಟಲ್ಲ ನೀವು ನಿಮ್ಮ ಮನೆಯ ತುಳಸಿ ಕಟ್ಟೆಗೆ ಇಟ್ಟು ಬರಬಹುದು. ನಂತರ ಏನು ಮಾಡಿ ಅಂತ ಹೇಳಿದರೆ ಫಸ್ಟು ನೀವು ಮಾಡಬೇಕಾದ ಕೆಲಸ ಏನಂತ ಹೇಳಿದರೆ ನೀವು ಈಗ ಇಷ್ಟು ಮಾಡಿ, ಇವಾಗ ಸಾಯಂಕಾಲ ಆಗಿರ್ಬೋದು, ಶನಿವಾರ ಅಥವಾ ರಾತ್ರಿ ಆಗಿರ್ಬೋದು, ನೀವು ಕೆಲಸದಿಂದ ಬಿಟ್ಟು ಬಂದ ನಂತರ ಇದನ್ನು ಮಾಡಿದ ನಂತರ ಫಸ್ಟು ಮಾಡಿ ಅಂತ ಹೇಳಿದರೆ ಇದನ್ನು ನೀವು ಹೀಗೆ ಇದು ಪೂಜೆ ಮಾಡಿದ್ರಲ್ವಾ, ಅದರ ನಂತರ ಫಸ್ಟು ಇದನ್ನು ತುಳಸಿ ಅಥವಾ ನಿಮ್ಮ ಮನೇಲಿ ತುಳಸಿ ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಗಿಡದ ಕೆಳಗೆ ಬೇಕಾದರೆ ಇಡ್ಬೋದು. ಆದರೆ ಮನೆಯ ಒಳಗಡೆ ಇರುವ ದೇವರಿಗೆ ಇಡಲಿಕ್ಕೆ ಹೋಗಬೇಡಿ, ಹೊರಗಡೆನೇ ಇಡಬೇಕು.
ಮೊದಲು ಹಸು ಎಲ್ಲಿ ಉಂಟು ಅಂತ ಹೇಳ್ಕೊಂಡು ನೋಡಿಕೊಂಡು ಹೋಗಿ ಆಯಿತಾ. ಹಸು ಸಿಗ್ತದೆ ಆಯಿತಾ, ಎಲ್ಲ ಕಡೆ ಹಸು ಇರ್ತದೆ. ಹಸು ಇಲ್ಲ ಅಂತ ಹೇಳಿದರೆ ಹಸು ಸಾಕದವರು ಆದರೂ ಇರ್ತಾರೆ, ಅವರ ಹತ್ರ ಹೋಗಿ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟು ಇಷ್ಟು ವಸ್ತುವನ್ನು ಕೂಡ ನೀವು ಹಿಡ್ಕೊಂಡು ಹೋಗಬೇಕು ಆಯಿತಾ. ಹೊರಗೆ ಹೋಗಬೇಕು ಮನೆಯಿಂದ, ನಿಮಗೆ ಸಾಲ ತೀರಬೇಕು, ಸಾಲದ ಹಣ ವಾಪಸ್ ಬರಬೇಕಲ್ಲ. ಮೊದಲು ನೀವು ಹಸುವನ್ನು ಹುಡ್ಕೊಂಡು ಹೋಗಿ ಹಸುವಿಗೆ ಬಾಳೆಹಣ್ಣನ್ನು ತಿನ್ನಿಸಿ ಬನ್ನಿ ಆಯಿತಾ. ಮೊದಲು ಹಸುವಿಗೆ ಬಾಳೆಹಣ್ಣನ್ನು ತಿನ್ನಿಸಿ ಬನ್ನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಬಡವರು ಅಂದರೆ ಭಿಕ್ಷುಕರು ಯಾರಾದರೂ ಇದ್ದರೆ ಆಯಿತಾ, ಭಿಕ್ಷುಕರು ನಿಮಗೆ ಸಿಗಲಿಲ್ಲ ಅಂತ ಹೇಳಿದರೆ ತುಂಬ ಬಡವರು ಅಂತ ಹೇಳ್ಕೊಂಡು ಯಾರು ಎಣಿಸ್ತದೆ ನೋಡಿ, ನಿಮಗೆ ನೋಡುವಾಗ ಗೊತ್ತಾಗ್ತದಲ್ವ ತುಂಬ ಕಷ್ಟದಲ್ಲಿದ್ದಾರೆ ಅಂತ. ಅವರಿಗೆ ಏನು ಮಾಡಿ ಅಂತ ಹೇಳಿದ್ರೆ ಈ ಹಣವನ್ನು ಅವರಿಗೆ ಕೊಟ್ಟು ಬನ್ನಿ ಆಯಿತಾ. ಈ ಹಣ ಆಯಿತಾ, ಫಸ್ಟು ಹಸುವಿಗೆ ಬಾಳೆಹಣ್ಣು ಕೊಡಿ, ಆಮೇಲೆ ಬಡವರಿಗೆ ಆಯಿತಾ, ಕೈಯಲ್ಲಾಗದೇ ಇರುವವರಿಗೆ, ವಯಸ್ಸಾದವರಿಗೆ, ಯಾರಿಗಾದರೂ ಕೂಡ ಪರವಾಗಿಲ್ಲ, ಅವರಿಗೆ ಈ ಹಣವನ್ನು ಕೊಡಿ. ಆವಾಗ ಅವರ ಮುಖದಲ್ಲಿ ಒಂದು ಖುಷಿ ಸಿಗ್ತದೆ ನೋಡಿ, ನೋಡ್ತಾರೆ ನೋಡಿ. ಆ ಖುಷಿಯಿಂದ ನಿಮ್ಮ ಸಾಲ ಆಗಲಿ ಅಥವಾ ನಿಮಗೆ ಏನಾದರೂ ತೊಂದರೆ ಇದ್ದರೆ ಎಲ್ಲ ಕೂಡ ಪರಿಹಾರ ಆಗ್ತದೆ. ಆ ಕಾರಣದಿಂದ ಇದನ್ನು 2 ಕೆಲಸ ಮೊದಲು ಮಾಡಿ. ಇವಾಗ 3ನೇ ಕೆಲಸ ಏನು ಮಾಡಬೇಕು ಅಂತ ಹೇಳಿದರೆ, ಇಷ್ಟನ್ನು ಕೂಡ ಆಯಿತಾ, ಇಷ್ಟನ್ನು ಕೂಡ ನೀವು ಅಶ್ವತ್ಥ ಕಟ್ಟೆ ಉಂಟಲ್ಲ, ಅಶ್ವತ್ಥ ಕಟ್ಟೆ ಅಂದರೆ ಅರಳಿ ಕಟ್ಟೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಆ ಮರದ ಕಟ್ಟೆ ಕೆಳಗೆ ಹೋಗಬೇಕು ಆಯಿತಾ. ಅಶ್ವತ್ಥ ಕಟ್ಟೆಗೆ ಇದು ಉಪನಯನ ಆಗಿರಬೇಕು ಆಯಿತಾ. ಅಂದರೆ ಇದು ಅಶ್ವತ್ಥ ಮರಕ್ಕೆ ಕಟ್ಟೆ ಉಂಟು ಅಂತ ಹೇಳ್ಕೊಂಡಾದರೆ ಅದಕ್ಕೆ ಉಪನಯನ ಆಗಿದೆ ಅಂತ ಹೇಳ್ಕೊಂಡೆ ಅರ್ಥ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಪಾರ್ಕಲ್ಲೆಲ್ಲ ಅಶ್ವತ್ಥ ಗಿಡವನ್ನು ನೆಟ್ಟಿರ್ತಾರೆ, ಆದರೆ ಅದರಲ್ಲಿ ಕಟ್ಟೆ ಇರುವುದಿಲ್ಲ. ಆ ಥರದ್ದೆಲ್ಲ ಪ್ರಯೋಜನ ಇಲ್ಲ ಆಯಿತಾ. ನಿಮಗೆ ಇದು ಉಪನಯನ ಆಗಿರುವ ಅಶ್ವತ್ಥ ಕಟ್ಟೆ ಅಥವಾ ಅರಳಿ ಕಟ್ಟೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಶನಿವಾರ ದಿವಸ ಎಲ್ಲರಿಗೂ ಗೊತ್ತುಂಟು ಏನಂತ ಹೇಳಿದರೆ, ಜ್ಯೇಷ್ಠ ದೇವಿ ಅಶ್ವತ್ಥ ಮರದಲ್ಲಿ ವಾಸವಾಗಿದ್ದಾಳೆ ಅಂತ ಹೇಳ್ಕೊಂಡು ಆಯಿತಾ. ಆ ಶನಿವಾರ ದಿವಸ ಮಾತ್ರ ಉಂಟಲ್ಲ, ಬೇರೆ ದಿನ ಎಲ್ಲ ಜ್ಯೇಷ್ಠ ದೇವಿ ಇದು ಅರಳಿ ಮರದಲ್ಲಿ ಅಂದರೆ ಅಶ್ವತ್ಥ ಮರದಲ್ಲಿ ಇರ್ತಾಳೆ. ಆದರೆ ಶನಿವಾರ ದಿವಸ ಅರಳಿ ಮರದಲ್ಲಿ ಜ್ಯೇಷ್ಠ ದೇವಿಯ ಬದಲು ಉಂಟಲ್ಲ, ಯಾರಿರ್ತಾರೆ ಅಂತ ಹೇಳಿದರೆ ಶ್ರೀಮನ್ನಾರಾಯಣ ಸಮೇತ ಮಹಾಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ನೀವು ಶನಿವಾರ ದಿವಸ ಇಷ್ಟನ್ನು ಕೂಡ ತಗೊಂಡು ಹೋಗಿ ಅಶ್ವತ್ಥ ಕಟ್ಟೆ ಹತ್ರ ಇಡಿ ಆಯಿತಾ. ಅಶ್ವತ್ಥ ಕಟ್ಟೆ ಹತ್ರ ಇಟ್ಟು ನೀವು ಹೀಗೆ ಬೇಕಾದರೆ ಇಡ್ಬೋದು. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ತೆಗೆದು ಅಲ್ಲಿ ಮರದ ಕೆಳಗಡೆ ಇದನ್ನು ಹಾಕಿದ್ರುಂಟಲ್ಲ, ಇದು ಯಾವುದಾದ್ರೂ ಇರುವೆಗಳಾಗಲಿ ಕೀಟಗಳಾಗಲಿ ತಿನ್ಕೊಂಡು ಹೋಗ್ತದೆ ಅಕ್ಕಿ ಆಯಿತಾ. ಅಕ್ಕಿ ತಿನ್ಕೊಂಡು ಹೋಗ್ತದೆ, ಇಲ್ಲದಿದ್ದರೆ ಯಾವುದಾದ್ರೂ ಹಕ್ಕಿಗಳಾಗಲಿ ಏನಾದರೂ ತಿನ್ಕೊಂಡು ಹೋಗ್ತದೆ. ಇದು ಕೂಡ ಹಾಗೆ ಆಯಿತಾ. ಎಲೆ ಉಂಟಲ್ಲ, ಎಲೆ ಏನು ತೊಂದರೆ ಆಗೋದಿಲ್ಲ ಆಯಿತಾ, ಅದು ಮಣ್ಣಿನಲ್ಲಿ ಕೊಳಿತದಲ್ಲ, ಆ ಕಾರಣದಿಂದ ನಿಮಗೆ ಏನು ತೊಂದರೆ ಆಗೋದಿಲ್ಲ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಇದನ್ನು ಉಂಟಲ್ಲ, ಇದನ್ನು ಕೂಡ ನೀವು ಹೀಗೆ ಬೇಕಾದರೆ ಹೋಗಿ ಅಶ್ವತ್ಥ ಕಟ್ಟೆ ಹತ್ರ ಸುರಿದು ಬರ್ಬೋದು. ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಹೀಗೆ ಬೇಕಾದರೆ ಇಡ್ಬೋದು. ಇದ್ರ ಒಳಗಡೆ 1 ರೂಪಾಯಿ ಕಾಯಿನ್ ಉಂಟಲ್ಲ, ಆ ಕಾಯಿನನ್ನು ನೀವು ವಾಪಸ್ ತೊಗೊಬರ್ಲಿಕ್ಕಿಲ್ಲ, ಮನೆಗೆ ವಾಪಸ್ ತೊಗೊಬರ್ಲಿಕ್ಕಿಲ್ಲ. ಅದು ನಿಮ್ಮ ಋಣ ಕಳೀಲಿಕ್ಕೋಸ್ಕರ ಇಟ್ಟಿರೋ ಕಾರಣಕ್ಕೆ. ಒಂದು ವೇಳೆ ಅಕಸ್ಮಾತ್ ಇದನ್ನು ಯಾರಾದರೂ ಎತ್ಕೊಂಡು ಹೋದರು 1 ರೂಪಾಯಿ ಕಾಯಿನ್ ಅಂತ ಹೇಳಿದ್ರು, ನಿಮ್ಗೆ ಏನು ಟೆನ್ಷನ್ ಇಲ್ಲ ಆಯಿತಾ. ತಗೊಂಡು ಹೋದವರಿಗೂ ಕೂಡ ಏನೂ ಆಗೋದಿಲ್ಲ, ನಿಮಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಆಯಿತಾ. ಆದರೆ ನೀವು ಮಾತ್ರ ಇದನ್ನು ಮನೆಗೆ ತೊಗೊಬರ್ಲಿಕ್ಕೆ ಹೋಗ್ಬೇಡಿ ಆಯಿತಾ. ನಿಮಗೆ ಅಂದರೆ ಹೀಗೆ ಇಟ್ಟು ಬರಲಿಕ್ಕೆ ನಿಮಗೆ ಸರಿ ಆಗೋದಿಲ್ಲ ಅಂತ ಹೇಳಿದರೆ, ಈ ಮಡಿಕೆಯಲ್ಲಿ ಇರೋದನ್ನೆಲ್ಲ ಇದು ಸುರಿದು ಉಂಟಲ್ಲ, ಆಮೇಲೆ ಈ ಮಡಿಕೆಯನ್ನು ಅಲ್ಲಿ ಇಟ್ಟು ಬರ್ಬೋದು ಆಯಿತಾ, ಏನಾಗೋದಿಲ್ಲ. ನೋಡಿ ಈ ಥರ ಉಂಟಲ್ಲ, ಮಾಡಿ ನೋಡಿ. ಆವಾಗ ನೋಡಿ ನಿಮ್ಮ ಸಾಲದ ಸಮಸ್ಯೆ ಅಥವಾ ನಿಮಗೆ ಹಣಕಾಸಿಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಕೊಂಡಾದರೆ, ತುಂಬ ಆಟ ಆಡಿಸ್ತಿದ್ದಾರೆ ಅಂತ ಹೇಳ್ಕೊಂಡಾದರೆ, ಇದರಲ್ಲಿ 100% ನಿಮಗೆ ಸರಿ ಆಗ್ತದೆ ಅಂತ ಹೇಳ್ಕೊಂಡು ನಾನು ಗ್ಯಾರಂಟಿ ಕೊಡ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ನಿಮ್ಮ ಸಾಲ ತೀರಲಿ. ಹಾಗೆ ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಆ ಹಣವನ್ನು ಬೇಗ ನೀವು ತೆಗೆದುಕೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ.